ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತೀವಿ. ಕೆಲವು ಸಲ ಯೋಜಿಸ್ತೀವಿ, ಆದರೆ ಆ ಯೋಜನೆಗಳು ಕಾರ್ಯರೂಪಕ್ಕೆ ಬರೋದಿಲ್ಲ. ನಮ್ಮ ಮೊದಲ ಯೋಚನೆ ಏನಾಗಿರ್ತದೆ ಅಂತಂದ್ರೆ ಚಲೋ ಪುಸ್ತಕ ಓದಬೇಕು ಅನ್ನೋದು. ಆದರೆ ಈ ಟೈಮ್ನಾಗ ಯಾವ ಪುಸ್ತಕ ಓದಿದ್ರೆ ಚಲೋ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಕುತೂಹಲ ಇರ್ತದೆ. ಸಾಕಷ್ಟು ಜನಕ್ಕೆ ಓದಬೇಕು ಅನ್ನೋ ಹಂಬಲ ಇರ್ತದೆ, ಯಾವ್ದು ಓದಬೇಕು ಅನ್ನೋದು ತಿಳಿತಿರಲ್ಲ. ನಾನು ನನ್ನ ಗರ್ಭಾವಸ್ಥೆಯ ಈ ಅವಧಿಯೊಳಗೆ ಓದಿದಂತಹ ಕೆಲವು ಪುಸ್ತಕಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ಎರಡೂ ಭಾಷೆಯ ಪುಸ್ತಕಗಳನ್ನು ನಾನು ಓದೀನಿ. ಮೊದಲನೇದಾಗಿ, ನಾನು ನನ್ನ ಅಮ್ಮನ ಗರ್ಭದೊಳಗಿದ್ದಾಗ ನನ್ನ ಅಮ್ಮ ಓದಿದ ಪುಸ್ತಕ, ವಾಪಸ್ ನನ್ನ ಮಗಳು ನನ್ನ ಗರ್ಭದಾಗಿದ್ದಾಗ ನಾನು ಓದಿದ ಪುಸ್ತಕ, ಮತ್ತೀಗ ಎರಡನೇ ಗರ್ಭಾವಸ್ಥೆಯ ಅವಧಿಯೊಳಗೂ ಓದಿದ ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅದರ ಪರಿಸ್ಥಿತಿ ಹೆಂಗದಂತ ಹೇಳಿ. ಡಾಕ್ಟರ್ ಅನುಪಮಾ ನಿರಂಜನ್ ಅವರ ತಾಯಿ ಮಗು. ಸದ್ಯಕ್ಕೆ ನಮಗೆ ಎಷ್ಟು ತಿಳುವಳಿಕೆ ಬೇಕು ಅಷ್ಟನ್ನು ಸರಳವಾಗಿ ವೈಜ್ಞಾನಿಕವಾಗಿ ನಮ್ಮ ದೇಹದ ಬಗ್ಗೆ, ನಮ್ಮ ದೇಹದೊಳಗಾಗುವಂಥ ಕೆಲವು ಬದಲಾವಣೆಗಳ ಬಗ್ಗೆ ಅಗದಿ ಸರಳ ಭಾಷೆಯೊಳಗೆ ಭಾಳ ಚಂದ ಬರ್ದಾರ ಅನುಪಮಾ ನಿರಂಜನ್ ಅವರ ತಾಯಿ ಮಗು. ಆಮೇಲೆ ಇತ್ತೀಚೆಗೆ ಬಂದಂಥ ಕೆಲವು ಪುಸ್ತಕಗಳು ಯಾವುವು ಅಂತಂದ್ರೆ ಗರ್ಭಿಣಿ ಆರೈಕೆ. ಇದನ್ನು ನಾವು ಓದಿದ್ರೆ ಏನೇನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನುವ ನಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಯಾವೆಲ್ಲ ರೀತಿಯ ವ್ಯಾಯಾಮಗಳನ್ನು ಮಾಡಬಹುದು, ಯಾವ್ಯಾವ ತ್ರೈಮಾಸಿಕದೊಳಗೆ ಏನೇನು ನಮ್ಮ ದೇಹದೊಳಗೆ ಬದಲಾವಣೆ ಆಗ್ತದೆ ಅನ್ನೋದು ಈಗಿನ ಕಾಲಕ್ಕೆ ಸೂಕ್ತ ಆಗುವಂಗೆ ಬರ್ದಾರ. ಇದು ಗರ್ಭಿಣಿ ಆರೈಕೆ. ಈ ಪುಸ್ತಕನು ನಾವು ಓದಿ ಒಂದಿಷ್ಟು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುವಂಥ ಜ್ಞಾನವನ್ನು ಪಡ್ಕೋಬಹುದು. ಆಮೇಲೆ ಇತ್ತೀಚಿನ ಪೀಳಿಗೆ, ಈ ನಮ್ಮ ಪೀಳಿಗೆಯ ತಾಯಂದಿರ ಒಳ ಮನಸ್ಸಿನ ತೊಳಲಾಟಗಳನ್ನು ಹೇಳುವಂಥ ಇತ್ತೀಚೆಗೆ ಬಿಡುಗಡೆ ಆದಂಥ ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ ಅಮ್ಮ, ಹೊಸ ತಲೆಮಾರಿನ ತಾಯ್ತನದ ಕಥನ. ಇವರು ತಮ್ಮ ವೈಯಕ್ತಿಕ ಅನುಭವಗಳನ್ನು, ಗರ್ಭಾವಸ್ಥೆಯೊಳಗೆ ತಾವು ಪಟ್ಟಂಥ ಪಾಡನ್ನು, ಅವಳಿ ಮಕ್ಕಳನ್ನು ಹೊತ್ಕೊಂಡು ತಾವು ಅನುಭವಿಸಿದ ಅನುಭವಗಳನ್ನು ಅಕ್ಷರ ರೂಪಕ್ಕಿಳಿಸಿಕೊಟ್ಟಾರ. ಒಬ್ಬ ನಮ್ಮ ವಯಸ್ಸಿನ ಗೆಳತಿಯೊಂದಿಗೆ, ಆಪ್ತ ಗೆಳತಿಯೊಂದಿಗೆ ಕುಂತು ಮಾತಾಡಿದಂಥ ಅನುಭವ ಈ ಪುಸ್ತಕ ಓದೋದ್ರಿಂದ ಈ ಸಮಯದಾಗ ನಮಗೆ ಸಿಗ್ತದೆ. ಒಂದಿಷ್ಟು ಧೈರ್ಯ ಸಿಗ್ತದೆ. ಎಷ್ಟೋ ಜನಕ್ಕೆ ಬೆಡ್ ರೆಸ್ಟ್ ಹೇಳಿರ್ತಾರೆ, ಕಂಪ್ಲೀಟಾಗಿ ಏನೂ ಕೆಲಸ ಮಾಡಬಾರ್ದು ಅಂತ ಹೇಳಿರ್ತಾರೆ, ಒಂದು ಸ್ವಲ್ಪ ರಿಸ್ಕಿ ಪ್ರೆಗ್ನೆನ್ಸಿ ಇರ್ತದೆ. ಅಂಥವರಿಗೆಲ್ಲ ಈ ಪುಸ್ತಕ ಓದಿದಾಗ ಧೈರ್ಯ ಬರ್ತದೆ. ಆಮೇಲೆ ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯವನ್ನು, ಅವರ ವ್ಯಕ್ತಿತ್ವವನ್ನು ತಿಳಿಸುವಂಥ ಪುಸ್ತಕಗಳನ್ನು ಓದೋದ್ರಿಂದ ಮಗುವಿನ ಜೊತೆಗೆ ತಾಯಿಯ ಕನೆಕ್ಷನ್ ಬೆಳ್ಕೊಂತ ಹೋಗ್ತದೆ. ಕುವೆಂಪು ಅವರು ಬರೆದಂಥ ಸ್ವಾಮಿ ವಿವೇಕಾನಂದ ಓದಾಕತ್ತೀನಿ, ಸ್ವಲ್ಪ ದಿನದಾಗ ಓದಿ ಮುಗಿಸ್ತೀನಿ. ಆದರೆ ಈ ಪುಸ್ತಕ ಈ ಟೈಮ್ನಾಗ ನಾವು ಓದಿಲ್ಲ ಅಂತಂದ್ರೆ ನನಗೆ ಗ್ರೇಟ್ ಲಾಸ್ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಿಮ್ಮೊಟ್ಟಿಗೆ ಹಂಚ್ಕೊಂಡೆ. ಗರ್ಭಾವಸ್ಥೆ ಅವಧಿಯೊಳಗೆ ವಿವೇಕಾನಂದ ಅವರ ಬದುಕನ್ನು ಭಾಳ ಚಂದ ಚಿತ್ರಿಸ್ಯಾರ ಕುವೆಂಪು ಅವರು. ಇನ್ನು ಎಲ್ಲರೂ ಸಜೆಸ್ಟ್ ಮಾಡೋದು ಗರ್ಭ ಸಂಸ್ಕಾರ. ಓದುವ ಚಟ ಇದ್ದವರು ಯಾವ ಪುಸ್ತಕ ಕೊಟ್ಟರು ಓದಬಹುದು. ಇನ್ನು ನಮ್ಗೆ ಓದೋ ರೂಢಿನೇ ಇಲ್ಲ, ಈಗ ಓದ್ಲಾಕ ಆರಂಭ ಮಾಡಬೇಕು ಅನ್ನೋರು ಈ ಗರ್ಭ ಸಂಸ್ಕಾರ ಪುಸ್ತಕ ಓದ್ಬೋದು. ಭಾಳ ಸರಳದ, ಒಂದಿಷ್ಟು ಹೈಲೈಟ್ಸ್ಗಳನ್ನು ನಾವು ಅಲ್ಲಿ ಇಲ್ಲಿ ನೋಡ್ತೀವಿ. ಪುಸ್ತಕ ಕ್ವಾಲಿಟಿ ಚಲೋ ಅದ, ಕಂಟೆಂಟ್ ಓಕೆ ಅದ. ಗರ್ಭ ಸಂಸ್ಕಾರ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ, ಎಲ್ಲರೂ ಓದ್ಬೋದು. ಯಾರು ಬೇಕಾದವರು, ಓದುಗರಲ್ಲದವರು ಓದ್ಬೋದಾದಂಥ ಪುಸ್ತಕ. ಆಮೇಲೆ ಇನ್ನು ಇಂಗ್ಲೀಷ್ ಪುಸ್ತಕಗಳ ಪಟ್ಟಿ ನೋಡೋದಾದ್ರೆ ದ ಆಲ್ಕೆಮಿಸ್ಟ್. ಈ ಪುಸ್ತಕ ಓದೋದ್ರಿಂದ ಬದುಕು ಭವ್ಯವಾಗಿ ಹೆಂಗೆ ಬದುಕುವುದು ಅನ್ನೋದನ್ನು ನಾವು ನಮ್ಮ ಮಗುವಿಗೆ ಗರ್ಭದೊಳಗಿದ್ದಾಗನೇ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಅದ. ಸುಮಾರು ಒಂದು 7-8 ಸಲ ನಾವು ಓದಿನಿ ಅನ್ನಿಸ್ತದ್ರಿ ಈ ಪುಸ್ತಕ. ಅಷ್ಟು ಇಲ್ಲಿನ ಸ್ಯಾಂಟಿಯಾಗೋ ಭಾಳ ಪ್ರೇರಣೆಯನ್ನು ಕೊಡ್ತಾನೆ, ಬದುಕಲಿಕ್ಕೆ ಹುಮ್ಮಸ್ಸನ್ನು ನೀಡ್ತಾನೆ. ಆಮೇಲೆ ಅಬ್ದುಲ್ ಕಲಾಂರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಅವರ ವಿಂಗ್ಸ್ ಆಫ್ ಫೈರ್ ಸಿಕ್ಕರೆ ಓದ್ರಿ. ಅದು ನನ್ನ ಕಡೆ ಕಾಪಿ ಇಲ್ಲ. ಯು ಆರ್ ಬಾರ್ನ್ ಟು ಬಿ ಬ್ಲಾಸಮ್, ಅದ್ಭುತವಾದ ಪುಸ್ತಕ ಐತಿ. ಒಂದು ನಮ್ಮ ಮಗುವಿಗೆ ಧೈರ್ಯ ಹೇಳ್ಬೋದು, ಹೊಸ ಹೊಸ ವಿಷಯಗಳನ್ನು ನಾವು ಕಲಿಸ್ಬೋದು. ಗರ್ಭದೊಳಗಿರುವಂಥ ಮಗುವಿಗೆ ಆ ವಿಜ್ಞಾನಿಯ ಶಕ್ತಿಯನ್ನು ನಾವು ಈಗಿಂದನೇ ಪರಿಚಯಿಸ್ಲಿಕ್ಕೆ ಅವಕಾಶ ಆಗುವಂಥ ಅಗ್ದಿ ಆಪ್ತ ಅನಿಸುವಂಥ ಪುಸ್ತಕ. ಅರುಣ್ ತಿವಾರಿ ಅವರು ಭಾಳ ಚಂದ ಬರ್ದಾರ. ಅಬ್ದುಲ್ ಕಲಾಂರ ವ್ಯಕ್ತಿತ್ವವನ್ನು ಪರಿಚಯಿಸುವಂಥ
ಮಗುವಿಗೆ ಪೂರಕ ಆಗುವಂಥ ಅಂಶವನ್ನು ಹೊಂದಿದ ಪುಸ್ತಕ. ಇನ್ನು ಕೊನೆಯದಾಗಿ ಸುಧಾಮೂರ್ತಿ ಅಮ್ಮ ಅವರ ಪುಸ್ತಕ ಇಲ್ಲ ಅಂತಂದ್ರೆ ಗರ್ಭಾವಸ್ಥೆಯೊಳಗಿನ ಓದು ಪರಿಪೂರ್ಣ ಆಗೋದಿಲ್ಲ. ದ ಮದರ್ ಐ ನೆವರ್ ನ್ಯೂ, ಇದ್ರಾಗ 2 ಕ್ಯಾರೆಕ್ಟರ್ಸ್ ಬರ್ತಾವ, ವೆಂಕಟೇಶ್ ಮತ್ತು ಮುಖೇಶ್ ಅಂತ ಹೇಳಿ. ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ತಾಯಿ ತಂದೆ ಚಲೋ ಇದ್ರೆ ಅಷ್ಟೇ ಮಕ್ಕಳು ಚಲೋ ಇರ್ತಾರ ಅಂಥೇಳಿ. ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ ತಾಯಿ ತಂದೆ ಚಲೋ ಇಲ್ಲ ಅಂತಂದ್ರೆ ಮಕ್ಕಳು ಚಲೋ ಇರುವುದಿಲ್ಲ ಅಂಥೇಳಿ. ಅದೆಲ್ಲ ಸುಳ್ಳು. ಅದಕ್ಕೆ ವ್ಯತಿರಿಕ್ತ ಅನ್ನೋ ಹಂಗೂ ಇರ್ತಾರೆ. ಎಷ್ಟೋ ಸಲ ತಾಯಿ ತಂದೆ ಚಲೋನೇ ಇರುವುದಿಲ್ಲ, ಮಕ್ಕಳು ಎಷ್ಟು ಚಲೋ ಇರ್ತಾರೆ. ತಾಯಿ ತಂದೆ ಎಷ್ಟು ಸಂಸ್ಕಾರಯುತ ಇರ್ತಾರೆ, ಆದರೆ ಮಕ್ಕಳು ಚಲೋ ಇರೋದಿಲ್ಲ. ಹೀಗಾಗಿ ನಮ್ಮನ್ನು ನಾವು ಮದರ್ ಗಿಲ್ಟಿಯಿಂದ ಹೊರಗೆ ಬರ್ಲಿಕ್ಕೆ, ಆಮೇಲೆ ಈಗ ನಾವು ಮಹಾಭಾರತ ರಾಮಾಯಣ ಅವುಗಳನ್ನೆಲ್ಲ ಓದಬೇಕು ಅಂತ ಸಾಕಷ್ಟು ಜನ ಸಲಹೆ ಕೊಡ್ತಾರೆ. ಅವನ್ನ ಓದೋದು ನಮ್ಮ ಆಸಕ್ತಿಗೆ ಬಿಟ್ಟದ್ದು. ಸಣ್ಣ ಸಣ್ಣ ವಚನಗಳನ್ನು ಓದ್ಬೋದು, ಶರಣರ ಸಂತರ ಬದುಕಿನ ಸಣ್ಣ ಸಣ್ಣ ಪುಸ್ತಕಗಳನ್ನು ಓದ್ಬೋದು. ದ ಮದರ್ ಐ ನೆವರ್ ನೀವು ಓದೋದ್ರಿಂದ ಏನು ಅನ್ನಿಸ್ತದೆ ಅಂತಂದ್ರೆ ಮದರ್ ಗಿಲ್ಟಿಂದ ನಾವು ಫ್ರೀ ಆಗ್ತೀವಿ. ಎಷ್ಟೋ ಸಲ ಒಳ್ಳೆ ಹೆತ್ತವರಿಗೆ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ಹೆತ್ತವರಿಗೆ ಒಳ್ಳೆ ಮಕ್ಕಳು ಹುಟ್ಟಬಹುದು ಅನ್ನೋದರ ಅರಿವು ನಮಗಾಗ್ತದೆ. ನಮ್ಮ ಮಗುವನ್ನು ನಾವು ಹೆಂಗೆ ಬೆಳೆಸ್ತೀವಿ ಅನ್ನೋದ್ರ ಆಧಾರದ ಮೇಲೆ ಆ ಮಗುವಿನ ಸುತ್ತಮುತ್ತಲಿನ ವಾತಾವರಣ ಹೆಂಗೆ ಅದರ ಬೆಳವಣಿಗೆಗೆ ಪೂರಕ ಆಗ್ತದ, ಮಾರಕ ಆಗ್ತದ ಅನ್ನುವ ಕಲ್ಪನೆಯನ್ನು ನಮಗೆ ನೀಡ್ತದೆ. ಯಾರನ್ನು ಸುಮ್ಮನೆ ಬ್ಲೇಮ್ ಮಾಡೋದನ್ನು ನಾವು ಬಿಡಬೇಕು ಅಂತಂದರೆ ಸುಧಾಮೂರ್ತಿ ಅಮ್ಮ ಅವರ ಪುಸ್ತಕ ಓದಬೇಕು. ಕೊನೆಯದಾಗಿ ದ ಮದರ್ ಐ ನೆವರ್ ನ್ಯೂ, ಇದೊಂದು ಅವಕಾಶ ಸಿಕ್ಕರೆ ಓದ್ರಿ. 9 ತಿಂಗಳ ಅವಧಿಯೊಳಗೆ ನಾವು ಓದ್ಲಿಕ್ಕೆ ಸಾಧ್ಯ ಆಗುವುದು ಸುಮಾರು ಪುಸ್ತಕಗಳು. ಅದು ಅವರವರ ಆಸಕ್ತಿ ಮತ್ತು ರೂಢಿ ಮೇಲೆ ಹೋಗ್ತದೆ. ಆದ್ರೆ ಓದಲೇಬೇಕಾದಂಥ ತಿಂಗಳಿಗೆ 1 ಹಿಡಿದ್ರೂ ನಾ 8 ಪುಸ್ತಕಗಳನ್ನು ರೆಕಮೆಂಡ್ ಮಾಡೀನಿ. ಇದ್ರಾಗ ನೀವು ಮತ್ತು ಬೇರೆ ಬೇರೆ ಪುಸ್ತಕಗಳನ್ನು ಸೇರಿಸ್ಕೋಬೋದು. ಸಾಧ್ಯ ಆದಷ್ಟು ಮನಸ್ಸನ್ನು ಶಾಂತವಾಗಿಡಿಸುವಂಥ, ಯಾವುದೇ ರೀತಿಯ ಆಡಂಬರಗಳಿಲ್ಲದ, ಗದ್ದಲಗಳಿಲ್ಲದ, ಮನಸ್ಸನ್ನು ಘಾಸಿಗೊಳಿಸದಂತಹ ಪುಸ್ತಕಗಳನ್ನು ಓದ್ರಿ. ಮಗುವಿನ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಬಾರ್ದು. ಹೆಚ್ಚು ಕಮ್ಮಿ ಪುಸ್ತಕಗಳು ಚಲೋನೇ ಇರ್ತಾವ ಅಂತ ಹೇಳ್ತಾರೆ, ಆದ್ರೆ ಅದು ಸುಳ್ಳು. ಎಷ್ಟೋ ಪುಸ್ತಕಗಳು ನಾವು ಓದಲಿಲ್ಲ ಅಂದರೆ ಏನೂ ಲಾಸ್ ಇಲ್ಲ. ಆದರೆ ಕೆಲವು ಪುಸ್ತಕಗಳನ್ನು ನಾವು ಓದೋದು ಬಿಟ್ವಿ ಅಂತಂದ್ರೆ ಅದು ದೊಡ್ಡ ಲಾಸ್ ಆಗ್ತದೆ ನಮ್ಮ ಬದುಕಿನಾಗ. ಅದಕ್ಕೆ ಸಾಧ್ಯ ಆದಷ್ಟು ಈ 9 ತಿಂಗಳ ಅವಧಿ ನಮ್ಮ ಬದುಕಿನಾಗ ಮತ್ತೆ ಬರೋದಿಲ್ಲ. ಭಾಳ ಆದರೆ 2 ಸಲ, ಇನ್ನೂ ಭಾಳ ಆದರೆ 3 ಸಲ ಅಷ್ಟೇ. ಅದಕ್ಕೆ ಈ ಅವಧಿಯನ್ನು ಶಾಂತವಾಗಿ ನಮ್ಮ ಮಗುವಿಗೆ ಪೂರಕ ಆಗೋ ಹಂಗೆ ಓದ್ಕೊಂತ ಕ್ರಿಯಾತ್ಮಕ ಚಟುವಟಿಕೆಗಳೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂತ ಕಳೆಯೋಣಂತ. ಧನ್ಯವಾದ.